ಕಟ್ ಮಾಡಿದ ತಕ್ಷಣನೇ ನೀವು ಕಾರ್ಡ್ ತೆಗಿಬೇಕು ಅಂತಿಲ್ಲ. ಅದು ಟರ್ನ್ ಓವರ್ ಆಮೇಲೆ ಬಹಳಷ್ಟು ಹೋಗೋದಿಲ್ಲ, ಅದು TDS ಹೋಗೋದು ಬಹಳ ಕಡಿಮೆ. ಆಮೇಲೆ TDS ಆದರೂ ಕೂಡ ಆ ವ್ಯಾಪಾರ ಮಾಡಿರೋನು ಅವನ ಅಪ್ಲಿಕೇಶನ್ ಹಾಕೊಂಡ್ರೆ ಅವ್ನು ವಾಪಸ್ಸೂ ಬರುತ್ತೆ ಅದು. ಅದರಿಂದಾಗಿ ಅದು ಪ್ರಶ್ನೆ ಆಗೋದೇ ಇಲ್ಲ. ಇವ್ರು ಯೋಚನೆ ಮಾಡಬೇಕು, ನಮ್ಮ ಸರ್ಕಾರದವರು ಯಾರ್ಯಾರಿಗೆ ಇದು BPL ಇರೋನಿಗೆ ಯಾವ್ಯಾವ ಕಾರಣಕ್ಕೆ ಬಂದಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೀವು ಅಧಿಕಾರದಲ್ಲಿದ್ದಾಗ ಅದೇ ಇತ್ತು, 1,20,000 ಹೆಚ್ಚಿಗೆ ಆದಾಯ ಇರುವಾಗ ಇದ್ದವರಿಗೆ BPL ಕಾರ್ಡಿಗಾರಲ್ಲ, ಸರ್ಕಾರಿ ನೌಕರರಾಗಿರಬಾರ್ದು, ಇತರ ಸರ್ಕಾರಿ ಬೆನಿಫಿಟ್ಸ್ ತಗೋಬಾರ್ದು ಕಂಡೀಷನ್ಸ್ ಮೊದಲಿಂದ ಇದೆ. ಗೊತ್ತಿದ್ದ ಮೇಲೂ ಈಗ ನಾನು ಹೇಳೋದೇನು, ಕಾರ್ಡ್ ಕೊಡ್ಬೇಕು ಎಲ್ರಿಗೂ. ನಾನು ಹೇಳೋದೇನು, ಅಲ್ಲ ಡೂಪ್ಲಿಕೇಟ್ ಮಾಡಿರೋರು ಇರ್ತಾರಲ್ಲ ಹೋಗ್ಲಿ. ನಾವು ಅದರ ಬಗ್ಗೆ ನಾವು ಒಂದೊಂದು ಮನೆಯಲ್ಲಿ 2-3 ಕಾರ್ಡ್ ತಗೊಂಡಿರೋರು ಇದ್ದಾರೆ, ಅಂತವ್ ನಡೀಲಿ, ತಪ್ಪಿಲ್ಲ, ಅದು ತಪ್ಪಿಲ್ಲ. ನಾವು ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದಿಲ್ಲ. ಬಟ್ ಇದ್ದೋರ ಕಾರಣದ ಕಳ್ಕೋಬಾರ್ದು ಅಷ್ಟೇ. ನಾವು ಅದಕ್ಕೆ ಮಾರ್ಗೋಪಾಯಗಳು ಬೇಕಾದಷ್ಟಿದೆ, ಸರ್ಕಾರ ಅದನ್ನು ಹೊರಗಡೆ ತರಲಿ. ನಮ್ಮ ಸಲಹೆ ಏನಂತಂದ್ರೆ, ಮೊದಲು ಒಂದೇ ಸಾರಿಗೆ ತೆಗೆದು ಬಿಡಬೇಡಿ, ಅವ್ರಿಗೆ ಅವಕಾಶ ಕೊಡಿ, ಡಿಕ್ಲೇರ್ ಮಾಡ್ಕೊಂಡ್ಲಿ ಅವರು. ಇನ್ನೊಂದು ಸಾರಿ ಅಪ್ಲಿಕೇಶನ್ ಅದು ನಡೀತಾನೆ ಇರಲಿ. APL ನವರು BPL ನವರು ಸಪರೇಟ್ ಅರ್ಜಿ ಕರೀರಿ.